ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇರಳದಲ್ಲಿ ಈ ಪರಿಸ್ಥಿತಿ ಆಗ್ತಾ ಇದ್ರೆ ಕರ್ನಾಟಕದಲ್ಲೂ ಏನು ಕಡಿಮೆ ಇಲ್ಲ. ಕೆಲವು ಕಡೆಗಳಲ್ಲಿ ಕರ್ನಾಟಕದಲ್ಲೇ ಮಳೆ ಧಾರಾಕಾರವಾಗಿ ಸುರಿತಾ ಇದೆ. ಮಹಾರಾಷ್ಟ್ರದಲ್ಲಿ ಆಗ್ತಾ ಇರೋ ಪರಿಣಾಮ ಕೆಲವು ಕಡೆಗಳಲ್ಲಿ ನೀರು ಬರ್ತಾ ಇದೆ. ಪಶ್ಚಿಮ ಘಟ್ಟದಲ್ಲಿ ಜೋರಾಗಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮ ಬೆಳಗಾವಿ ಚಿಕ್ಕೋಡಿ ಭಾಗಗಳಲ್ಲೆಲ್ಲ ಭಾರೀ ಪ್ರಮಾಣದಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದೆ. ನದಿ ತುಂಬಿ ಹರಿತಾ ಇವೆ. ಕೆಲವು ಕಡೆಗಳಲ್ಲಿ 1,35,000 ಕ್ಯೂಸೆಕ್ ನೀರು ಬರ್ತಾ ಇದ್ರೆ, ಕೆಲವು ಕಡೆಗಳು 15,000 20,000 ಕ್ಯೂಸೆಕ್ ನೀರು ಬರ್ತಾ ಇದೆ. ಈ ಕಡೆಗೆ ಮಲೆನಾಡು ಭಾಗ ಚಿಕ್ಕಮಗಳೂರಿನಲ್ಲೂ ಕೂಡ ಮರಗಳು ಬಿದ್ದಿವೆ, ವಿದ್ಯುತ್ ಕಂಬಗಳು ಬಿಟ್ಟಿವೆ, ಗ್ರಾಮಗಳಲ್ಲೆಲ್ಲ ಕರೆಂಟ್ ಇಲ್ಲ. ಈ ಸಮಸ್ಯೆ ಒಂದು ಕಡೆಗೆ ಆಗ್ತಾ ಇದ್ರೆ, ಹಾಸನದಲ್ಲಿ ನಿಧಾನವಾಗಿ ಮಣ್ಣು ಜರುಗ್ತಾ ಇದೆ ಅಂತೆ. ಅದಕ್ಕೆಲ್ಲ ಒಂದಿಷ್ಟು ಕಟ್ಟಿರ್ತಾರಲ್ಲ ಗೆಬ್ರಿಯನ್ ವಾಲ್ ಅಂದರೆ ಜಾಲಿ, ಈ ಕಡೆಗೆ ಜಾಲಿ ಇರುತ್ತೆ, ಅದರ ನಡುವೆ ಕಲ್ಲುಗಳನ್ನು ಹಾಕಿಟ್ಟಿರ್ತಾರೆ. ಅದು ಕೂಡ ಕಿತ್ಕೊಂಡು ಹೋಗ್ತಾ ಇದೆ ಅಂತಿದ್ದಾರೆ. ದಾವಣಗೆರೆಯಲ್ಲೂ ಕೂಡ ದೇಗುಲಗಳು ಮುಳುಗಡೆ ಆಗ್ತಾ ಇದೆ ನದಿ ಪಾತ್ರದಲ್ಲಿ. ಎಲ್ಲಾ ರಿಪೋರ್ಟ್ ಇಲ್ಲಿದೆ ನೋಡಿ. ಪಶ್ಚಿಮ ಘಟ್ಟಗಳಲ್ಲಿ ವರುಣನ ಅಬ್ಬರ ಆರ್ಭಟ. ಕೃಷ್ಣಾ ನದಿ ನೀರಿನ ಒಳ ಹರಿವಿನಲ್ಲಿ ಮತ್ತೆ ಹೆಚ್ಚಳ. ಚಿಕ್ಕೋಡಿಯ ದತ್ತ ದೇವಸ್ಥಾನ ಮುಳುಗಡೆ. ಮಹಾರಾಷ್ಟ್ರ ಘಟ್ಟ ಪ್ರದೇಶಗಳಲ್ಲಿ ಮಳೆಯ ಅಬ್ಬರದಿಂದ ಕೃಷ್ಣಾ ನದಿ ಒಳ ಹರಿವಿನಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚಳವಾಗುತ್ತಿದೆ. ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ಒಟ್ಟು 1,35,000 ಕ್ಯೂಸೆಕ್ ನೀರು ಒಳಹರಿವು ಹಿನ್ನೆಲೆಯಲ್ಲಿ ಅಪಾಯದ ಮಟ್ಟದಲ್ಲಿ ಕೃಷ್ಣಾ ನದಿ ಹರಿಯುತ್ತಿದೆ. ನೀರು ಹೆಚ್ಚುತ್ತಿದ್ದಂತೆ ಕೃಷ್ಣಾ ತೀರದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದ ದತ್ತ ದೇವಸ್ಥಾನ ಜಲಾವೃತವಾಗಿದೆ. ಸಂಪೂರ್ಣವಾಗಿ ನೀರಿನಲ್ಲಿ ದತ್ತ ಮಂದಿರ ಮುಳುಗಡೆಯಾಗಿದೆ. ನೀರು ಹೆಚ್ಚುತ್ತಿರುವ ಹಿನ್ನೆಲೆ ಕೃಷ್ಣಾ ತೀರದಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಪರಿಣಾಮ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ತನ್ನ ಪಾತ್ರವನ್ನು ಬಿಟ್ಟು ಹೊರಗೆ ಬಂದಿರುವಂಥದ್ದು ದೃಶ್ಯದಲ್ಲಿ ನೋಡಬಹುದು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದ ದತ್ತ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. 2 ದಿನಗಳ ಹಿಂದೆ ಅಷ್ಟೇ ದೇವಸ್ಥಾನದ ಪಿಲ್ಲರ್ ಒಳಗೂ ನೀರಿತ್ತು. ಆದರೆ ದಿನದಿಂದ ದಿನಕ್ಕೆ ಏನು ಕೃಷ್ಣಾ ನದಿಗೆ ನೀರಿನ ಒಳಹರಿವು ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದೇವಾಲಯ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಕೃಷ್ಣಾ ನದಿಗೆ ಸದ್ಯ 1,35,000 ಕ್ಯೂಸೆಕ್ಗಳಷ್ಟು ನೀರು ಹರಿದು ಬರ್ತಾ ಇದೆ. ಅದರ ಜೊತೆಗೆ ಕೃಷ್ಣಾ ನದಿಯ ಉಪನದಿಗಳಾದ ದೂದಗಂಗಾ, ವೇದಗಂಗಾ ನದಿಗಳು ಕೂಡ ಉಕ್ಕಿ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ತನ್ನ ಪಾತ್ರವನ್ನು ಬಿಟ್ಟು ಅಪಾಯ ಮಟ್ಟದಲ್ಲಿ ಹರಿತಾ ಇದೆ. ಜೊತೆಗೆ ಬಹುತೇಕ ದೇವಸ್ಥಾನಗಳು ಏನು ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ನರಸಿಂಹವಾಡಿಯ ದತ್ತ ದೇವಸ್ಥಾನವು ಕೂಡ ಜಲಾವೃತವಾಗಿದೆ. ಅದರ ಜೊತೆಗೆ ಈಗ ಸದ್ಯ ಏನು ಕಲ್ಲೋಳ ಗ್ರಾಮದ ನದಿ ತೀರದ ಏನು ದತ್ತ ದೇವಸ್ಥಾನ ಇದೆ, ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೆಚ್ಚಿನ ಪ್ರಮಾಣದ ನೀರು ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಹರಿದು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಡಳಿತವು ಕೂಡ ನದಿ ತೀರದಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂಥದ್ದು. ಅದರ ಜೊತೆಗೆ ಇನ್ನೂ 2 ದಿನಗಳ ಕಾಲ ಬೆಳಗಾವಿ ಜಿಲ್ಲೆ ಸೇರಿದಂತೆ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಹೆಚ್ಚಿನ ಪ್ರಮಾಣದ ನೀರು ಇನ್ನೂ ಕೃಷ್ಣಾ ನದಿಗೆ ಹರಿದು ಬರುವ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಹೀಗಾಗಿ ಕ್ಷಣಕ್ಕೂ ಕೂಡ ನದಿ ತೀರದಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗ್ತಾ ಇರುವಂಥದ್ದು. ಹಾಸನ ಜಿಲ್ಲೆಯಲ್ಲಿ ಮುಂದುವರಿದ ವರುಣಾರ್ಭಟ. ಸಕಲೇಶಪುರದ ದೊಡ್ಡ ತಪ್ಪಲು ಬಳಿ ಮಣ್ಣು ಕುಸಿತ. ಎತ್ತರ ಪ್ರದೇಶದಿಂದ ಕುಸಿಯುತ್ತಿರುವ ಮಣ್ಣು. ಕಳೆದ 4-5 ದಿನಗಳಿಂದ ಹಾಸನ ಜಿಲ್ಲೆಯಲ್ಲಿ ಭಾರೀ ಮಳೆ ಸುರಿಯುತ್ತಿದ್ದು, ಮಳೆಯಿಂದಾಗಿ ಮಲೆನಾಡು ಭಾಗದಲ್ಲಿ ಭೂಕುಸಿತ ಉಂಟಾಗುತ್ತಿದೆ. ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ನಿಧಾನವಾಗಿ ಮಣ್ಣು ಜರುಗುತ್ತಿದ್ದು, ಭಾರೀ ಮಳೆಯಿಂದ ಗೇಬ್ರಿಯನ್ ವಾಲ್ ನಿರ್ಮಾಣ ಕಾಮಗಾರಿ ಸ್ಥಗಿತಗೊಳಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ 5-6 ಕಿಲೋಮೀಟರ್ ವರೆಗೂ ಒಂದು ಭಾಗದ ರಸ್ತೆ ಸಂಚಾರ ಬಂದ್ ಮಾಡಲಾಗಿದೆ. ಮಳೆ ಸುರಿಯುತ್ತಿರುವುದರಿಂದ ಎತ್ತರ ಪ್ರದೇಶದಿಂದ ರಸ್ತೆಗೆ ಮಣ್ಣು ಕುಸಿಯುತ್ತಿದೆ. ಮಳೆ ಹೀಗೆ ಮುಂದುವರೆದರೆ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ನಾವೀಗ ದೃಶ್ಯದಲ್ಲಿ ಗಮನಿಸಬಹುದು, ಇದು ರಾಷ್ಟ್ರೀಯ ಹೆದ್ದಾರಿ 75 ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ರಸ್ತೆ. ಕಳೆದ 5-6 ವರ್ಷಗಳಿಂದ ಈ ರಸ್ತೆ ಕಾಮಗಾರಿ ನಡೀತಾ ಇತ್ತು. ದೊಡ್ಡ ತಪ್ಪಲು ಗ್ರಾಮದ ಬಳಿ ಸಾಕಷ್ಟು ಪ್ರಮಾಣದಲ್ಲಿ ಗುಡ್ಡ ಕುಸಿತ ಉಂಟಾಗಿ ವಾಹನಗಳ ಸಂಚಾರಕ್ಕೆ ಅಡಚಣೆ ಆಗ್ತಿತ್ತು. ಈಗ ಕಾಮಗಾರಿಯನ್ನು ನಡೆಸಲಾಗ್ತಿದೆ. ಗೇಬ್ರಿಯಲ್ ವಾಲ್ ಸಹ ನಿರ್ಮಾಣ ಮಾಡಲಾಗ್ತಿದೆ. ಆದರೆ ಮಳೆ ಬಂದ ಕಾರಣ ಈಗ ಆ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಗಿದೆ. ನಿರಂತರವಾಗಿ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಮತ್ತೆ ಭೂಕುಸಿತವಾಗ್ತಾ ಇದೆ. ಆದರೆ ಭೂಕುಸಿತ ತಡೆಗೆ ಗೇಬ್ರಿಯನ್ ವಾಲನ್ನು ನಿರ್ಮಿಸಲಾಗಿದೆ. ಗೇಬ್ರಿಯನ್ ವಾಲ್ ನಿರ್ಮಿಸೋದ್ರಿಂದ ಆ ಕುಸಿತಿರ್ತಕ್ಕಂಥ ಮಣ್ಣನ್ನು ಅದು ತಾತ್ಕಾಲಿಕವಾಗಿ ತಡೆದಿದೆ. ಆದರೆ ಮಳೆ ಹೀಗೆ ಮುಂದುವರೆದರೆ ಆ ಗೇಬ್ರಿಯನ್ ವಾಲ್ ಸಹ ಕೊಚ್ಚೋಗಿರುವಂಥ ಆತಂಕ ಎದುರಾಗಿದೆ. ಯಾಕೆಂದರೆ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಬಹಳ ಎತ್ತರದಿಂದ ಮಣ್ಣು ಕುಸಿದು ಬರ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು ಅದು ಎಷ್ಟು ಅಡಿ ಎತ್ತರದಲ್ಲಿದೆ ಅಂತ. ಮೇಲ್ಗಡೆ ಬೃಹತ್ ಗಾತ್ರದ ಮರಗಳಿವೆ. ಅಲ್ಲದೆ ಮಣ್ಣು ಕುಸಿದಂತೆ ಹೇಳಿ ಈಗಾಗಲೇ ಗುಡ್ಡವನ್ನ ಬಗೆಯಲಾಗಿದೆ. ಆ ಪ್ರದೇಶಕ್ಕೆ ಮಳೆ ನೀರು ಬೀಳ್ತಾ ಇದೆ. ಮಳೆ ನೀರು ಬೀಳ್ತಾ ಇರೋದ್ರಿಂದ ಮಣ್ಣು ಸಾಕಷ್ಟು ಪ್ರಮಾಣದಲ್ಲಿ
ಪ್ರಮಾಣದಲ್ಲಿ ಕುಸಿದು ಬರ್ತಾ ಇದೆ. ಹಾಗಾಗಿ ಒಂದು ಬದಿಯ ರಸ್ತೆ ಅಂದರೆ ಚತುಷ್ಪಥ ರಸ್ತೆ ಏನಿದೆ ಅದರಲ್ಲಿ ಒಂದು ಬದಿಯ ರಸ್ತೆಯಲ್ಲಿ ಈ ಭಾಗದಲ್ಲಿ ಮಾತ್ರ ವಾಹನಗಳ ಸಂಚಾರವನ್ನ ನಿಷೇಧ ಹೇರಲಾಗಿದೆ. ಇನ್ನು ಚಿಕ್ಕಮಗಳೂರಿನ ಮಲೆನಾಡಲ್ಲಿ ಬೀಸುತ್ತಿರುವ ರಣ ಗಾಳಿಯಿಂದ ಮರಗಳು ಕಂಬಗಳು ಮುರಿದು ಬಿದ್ದು ಒಂದೆಡೆ ರಸ್ತೆ ಸಂಪರ್ಕ ಬಂದ್ ಆಗಿದ್ರೆ ಮತ್ತೊಂದೆಡೆ ಕಾಡಂಚಿನ ಕುಗ್ರಾಮಗಳು ಕತ್ತಲಲ್ಲಿ ಬದುಕುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಕಳೆದ 8 ರಿಂದ 10 ದಿನಗಳ ಹಿಂದೆ ಮಳೆ ಇಲ್ಲದೆ ಬಯಲು ಸೀಮೆಯಂತಾಗಿದ್ದ ಮಲೆನಾಡಲ್ಲಿ 4 ದಿನಕ್ಕೆ ಮಳೆಗಾಲದ ಮಲೆನಾಡ ನೈಜ ಪರಿಸ್ಥಿತಿ ಅನಾವರಣಗೊಂಡಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರುಣನ ಅಬ್ಬರ, ಹೆಚ್ಚಿದ ಒಳಹರಿವು, ಜಲಾಶಯಗಳಿಗೆ ಹೊಸ ಕಳೆ. ಹೇಮಾವತಿ ಡ್ಯಾಂಗೆ 16,593 ಕ್ಯೂಸೆಕ್ ಒಳಹರಿವು. ಹಾಸನ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸಿ ಬೊಬ್ಬರಿಯುತ್ತಿದೆ. ಹೇಮಾವತಿ ಜಲಾಶಯದ ಒಳಹರಿವಿನಲ್ಲಿ ಏರಿಕೆಯಾಗಿದೆ. ಹೇಮಾವತಿ ಡ್ಯಾಂಗೆ 16,593 ಕ್ಯೂಸೆಕ್ ಒಳಹರಿವು ಹೆಚ್ಚಾಗಿದೆ. 300 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗುತ್ತಿದೆ. 37,103 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಹೇಮಾವತಿ ಜಲಾಶಯದಲ್ಲಿ ಸದ್ಯ 18,782 ಟಿಎಂಸಿ ನೀರು ಸಂಗ್ರಹವಾಗಿದೆ. ಕಾವೇರಿ ಕೊಳ್ಳದ ಪ್ರಮುಖ ಜಲಾಶಯಗಳಲ್ಲಿ ಹೇಮಾವತಿ ಜಲಾಶಯವು ಒಂದಾಗಿದೆ. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಧಾರಾಕಾರ ಮಳೆ, ಆಲಮಟ್ಟಿ ಜಲಾಶಯಕ್ಕೆ ಹರಿದು ಬಂದ ನೀರು. ಇನ್ನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆಯಾಗುತ್ತಿದೆ. ಹೀಗಾಗಿ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಡ್ಯಾಂಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ. ಇದರಿಂದ ಜಿಲ್ಲೆಯ ಜನರು ಖುಷ್ ಆಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಉತ್ತಮ ಮಳೆಯಾದ ಕಾರಣ 80 ಕ್ಯೂಸೆಕ್ಗೂ ಅಧಿಕ ನೀರು ಒಳಹರಿವು ದಾಖಲಾಗಿದೆ. ನೀರಿಲ್ಲದೆ ಕಂಗಾಲಾಗಿದ್ದ ಜನರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಂತಾಗಿದೆ. ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣೆ ಒಡಲು ಇದೀಗ ಮತ್ತೆ ತುಂಬಿಕೊಂಡಿದೆ ಅಂತ ಹೇಳ್ಬೋದು. ನೀವು ನೋಡ್ತಿರ್ಬೋದು, ನಾವೀಗ ವಿಜಯಪುರ ಜಿಲ್ಲೆಯಲ್ಲಿ ಬರುವಂತಹ ಆಲಮಟ್ಟಿ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಇದೆ, ಆ ಜಲಾಶಯದಲ್ಲಿ ಇದ್ವಿ. ಇದೇನು ಅಂತಂದರೆ ಸಂಪೂರ್ಣವಾಗಿ ಕಳೆದ 2-3 ದಿನಗಳ ಹಿಂದೆನೇ ಏನು ಅಂತಂದರೆ ಕೇವಲ 2 TMC ಅಷ್ಟು ನೀರು ಮಾತ್ರ ಇಲ್ಲಿ ಸಂಗ್ರಹವಿತ್ತು. ಪ್ರಮುಖವಾಗಿ ಏನು ಅಂತಂದರೆ ಜೂನ್ ತಿಂಗಳಲ್ಲೇ ಮಳೆ ಆಗಿದ್ದರೆ ಒಂದು ಪ್ರಮುಖವಾಗಿ ಏನು ಸಂಪೂರ್ಣವಾದಂತಹ ಜಲಾಶಯ ಏನಿತ್ತು ಭರ್ತಿ ಆಗಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಜುಲೈ ಕಳೆದರೂ ಕೂಡ ಮಳೆ ಆಗಿರಲಿಲ್ಲ. ಪ್ರಮುಖವಾಗಿ ಈ ಜಲಾಶಯ ತುಂಬಬೇಕು ಅಂತಂದರೆ ಮಹಾರಾಷ್ಟ್ರದಲ್ಲಿ ಮಳೆ ಆಗಬೇಕಾಗತ್ತೆ. ಮಹಾರಾಷ್ಟ್ರದಲ್ಲಿ ಮಳೆ ಇರಲಾರ್ದ ಕಾರಣಕ್ಕಾಗಿ ಏನು ಅಂತಂದರೆ ಜುಲೈ ತಿಂಗಳು ಬಂದರೂ ಕೂಡ ಒಂದು ಹನಿ ನೀರು ಕೂಡ ಇಲ್ಲಿಗೆ ಬಂದಿರಲಿಲ್ಲ. ಇದೇ ಕಾರಣಕ್ಕೆ ಏನು ಅಂತಂದರೆ ಅವಳಿ ಜಿಲ್ಲೆಯ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಏನು ರೈತರು ಸೇರಿದಂತೆ ಜನರಿದ್ದಾರೆ ಎಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿದ್ರು. ಯಾಕಂದರೆ ಮುಂದೆ ಯಾವ ರೀತಿ ನಾವು ಬದುಕೋದು ಹೇಗೆ, ಯಾಕಂದರೆ ಕುಡಿಯೋ ನೀರಿಗೂ ಕೂಡ ಬಹಳ ದೊಡ್ಡದಾದಂಥ ಸಮಸ್ಯೆ ಎದುರಾಗ್ತಾ ಇತ್ತು. ಅದರ ಹಿನ್ನೆಲೆಯಲ್ಲಿ ಏನು ಅಂತಂದರೆ ಅನೇಕ ಜನರು ಕೂಡ ದೇವರ ಮೊರೆ ಕೂಡ ಹೋಗಿದ್ರು, ಅನೇಕ ಪೂಜೆ ಪುನಸ್ಕಾರ ಕೂಡ ಮಾಡಿದ್ರು. ಆ ಒಂದು ಫಲವಾಗಿನೇ ಏನು ಅಂತಂದರೆ ಇದೀಗ ಮಹಾರಾಷ್ಟ್ರದಲ್ಲಿ ಕೂಡ ಉತ್ತಮ ಮಳೆ ಆಗಿದೆ ಕಳೆದ 3-4 ದಿನಗಳಿಂದ. ಇದರ ಹಿನ್ನೆಲೆಯಲ್ಲಿ ಏನು ಅಂತಂದರೆ ಇದೀಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ಒಳಹರಿವು ಕೂಡ ಪ್ರಾರಂಭವಾಗಿದೆ. 80,000 ಕ್ಯೂಸೆಕ್ಸ್ನಷ್ಟು ನೀರು ಇದೀಗ ಏನು ಅಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ಹರಿದು ಬಂದಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಏನು ಅಂತಂದರೆ ಎಲ್ಲರೂ ಕೂಡ ರೈತರು ಮತ್ತು ಸೇರಿದಂತೆ ಜನರು ಏನಿದ್ರು ಏನು ಆತಂಕಕ್ಕೆ ಒಳಗಾಗಿದ್ರು ಇದೀಗ ಕೊಂಚ ರಿಲೀಫ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಏನು ನೀರು ಹರಿದು ಬರ್ತಾ ಇದೆ ಇದರಿಂದ ಅಟ್ಲೀಸ್ಟ್ ಕುಡಿಯೋ ನೀರಿನ ಸಮಸ್ಯೆ ಆದರೂ ಬಗೆಹರಿಯುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಅಂತಂದರೆ ಎಲ್ಲರೂ ಕೂಡ ಮಂದಹಾಸ ಮೂಡಿದೆ ಅಂತ ಹೇಳ್ಬೋದು ಎಲ್ಲರ ಮುಖದಲ್ಲಿ. ಇದೀಗ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ. ಘಟಪ್ರಭಾ ನದಿಗೆ 15,000 ಕ್ಯೂಸೆಕ್ ನೀರಿನ ಹರಿವು. ಮುಧೋಳ, ಹಳೆ ಬಾಗಲಕೋಟೆ ಭಾಗದಲ್ಲಿ ನೆರೆ ಆತಂಕ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಂಗಾರು ಸಂಪೂರ್ಣ ಕ್ಷೀಣಿಸಿದ್ರೂ ಸಹ ತುಂಬಿ ಹರಿಯುತ್ತಿರುವ ನದಿ ಕಂಡು ರೈತ ಸಮೂಹ ಸಂತಸ ಪಡುವಂತಾಗಿದೆ. ಕೃಷ್ಣಾ ನದಿಗೆ 75,000 ಕ್ಯೂಸೆಕ್ ನೀರು ಹರಿದು ಬರ್ತಿದ್ರೆ ಘಟಪ್ರಭೆಗೆ 15,000 ಕ್ಯೂಸೆಕ್ ನೀರು ಹರಿದು ಬರ್ತಿದೆ. ಸದ್ಯ ನದಿ ತುಂಬಿ ಹರಿಯುತ್ತಿರೋದ್ರಿಂದ ನದಿಗಳಿಗೆ ಜೀವ ಕಳೆ ಬಂದಿದೆ. ಜನ ಜಾನುವಾರುಗಳಿಗೆ ನೀರಿನ ದಾಹ ತೀರಿದಂತಾಗಿದೆ. ಸದ್ಯಕ್ಕೆ ಪ್ರವಾಹ ಆತಂಕ ಇಲ್ಲವಾದರೂ ಸಹ ಮಹಾರಾಷ್ಟ್ರ ಭಾಗದಲ್ಲಿ ಹೆಚ್ಚಿನ ಮಳೆ ಸುರಿದು ಕೃಷ್ಣೆ ಹಾಗೂ ಘಟಪ್ರಭೆಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬಂದ್ರೆ ಘಟಪ್ರಭಾ ಹಾಗೂ ಕೃಷ್ಣಾ ದಡದಲ್ಲಿ ಪ್ರವಾಹ ಆತಂಕ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಬರದಿಂದ ಕಂಗೆಟ್ಟ ರೈತನ ಮುಖದಲ್ಲಿ ಮಂದಹಾಸ. ಬಾಗಲಕೋಟೆ ಜಿಲ್ಲೆಯ ತ್ರಿವಳಿ ನದಿಗಳಿಗೆ ಜೀವಕಳೆ. ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಬಾಗಲಕೋಟೆ ಜಿಲ್ಲೆಯ ತ್ರಿವಳಿ ನದಿಗಳು ಕೃಷ್ಣೆ, ಘಟಪ್ರಭೆ ಮತ್ತು ಮಲಪ್ರಭೆ ನದಿಗಳಿಗೆ ಈಗ ಜೀವಕಳೆ ಬಂದಿದೆ ಅಂತ ಹೇಳ್ಬೋದು. ಈಗಾಗಲೇ ಕೃಷ್ಣಾ ನದಿಗೆ 75,000 ಕ್ಯೂಸೆಕ್ಸ್ಗೂ ಅಧಿಕ ನೀರು ಬರ್ತಾ ಇದ್ರೆ ಘಟಪ್ರಭಾ ನದಿಗೆ ಸುಮಾರು 15,000 ಕ್ಯೂಸೆಕ್ಸ್ಗೂ ಅಧಿಕ ನೀರು ಬರ್ತಾ ಇರುವಂಥದ್ದು. ಅಂದರೆ ಮಹಾರಾಷ್ಟ್ರ ಮತ್ತು ಪಶ್ಚಿಮ ಘಟ್ಟದಲ್ಲಿ ಸುರಿತಾ ಇರತಕ್ಕಂಥ ಮಳೆಯಿಂದಾಗಿ ಏನು ಇಲ್ಲಿ ಮಳೆ ಆಗದೇ ಇದ್ದರೂ ಸಹಿತ ಈ ಭಾಗದಲ್ಲಿ ಏನು ಸಾಕಷ್ಟು ಬಿತ್ತನೆ ಪ್ರಮಾಣ ಕೂಡ ಕ್ಷೀಣಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಮತ್ತು ಬೆಳಗಾವಿ ಭಾಗದ
ಮಳೆ ಆಗ್ತಾ ಇರೋದ್ರಿಂದ ಈ ನದಿಗಳಿಗೆ ಜೀವ ಕಳೆ ಬಂದಿದೆ ಅಂತ ಹೇಳ್ಬೋದು. ಈಗಾಗಲೇ ನಾವು ಇರ್ತಕ್ಕಂಥದ್ದು ಘಟಪ್ರಭಾ ನದಿಯ ಅನಗವಾಡಿ ಸೇತುವೆ ಮೇಲೆ ನಾವೀಗಿರ್ತಕ್ಕಂಥದ್ದು. ಘಟಪ್ರಭಾ ನದಿ ದಡದಲ್ಲಿ ಈಗಾಗಲೇ ನದಿಗೆ ಜೀವ ಕಳೆ ಬಂದಿದೆ. ನೀರು ಭಾರಿ ರಭಸವಾಗಿ ಹರಿತಾ ಇರತಕ್ಕಂಥದ್ದು. ಸುಮಾರು 15,000 ಕ್ಯೂಸೆಕ್ಸ್ ಅಧಿಕ ನೀರು ಹರಿದು ಬರ್ತಾ ಇರುವ ಹಿನ್ನೆಲೆಯಲ್ಲಿ ನದಿಯ ಒಡಲು ಹಿಗ್ಗಿದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಈ ಘಟಪ್ರಭಾ ನದಿ ಯಾವ ಪ್ರಮಾಣದಲ್ಲಿ ಹರಿತಾ ಇದೆ ಅಂತಂದ್ರೆ ಸುಮಾರು 15,000 ಕ್ಯೂಸೆಕ್ಸ್ಗೂ ಅಧಿಕ ನೀರು ಹರಿದು ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಆ ನದಿ ದಡದ ರೈತರು ತಮ್ಮ ಬೋರ್ವೆಲ್ಗಳನ್ನಾಗಿರ್ಬೋದು, ಮೋಟಾರ್ ಪಂಪ್ಗಳನ್ನಾಗಿರ್ಬೋದು, ಪಂಪ್ಸೆಟ್ಗಳನ್ನು ಮತ್ತು ಪೈಪ್ಗಳನ್ನು ಏನು ನದಿಗೆ ಅಡ್ಡಲಾಗಿ ಪೈಪ್ಗಳನ್ನು ಹಾಕಿರ್ತಾರೆ, ಆ ಮೋಟಾರ್ ಪೈಪ್ಗಳನ್ನು ಕಿತ್ತು ಮೇಲೆ ತರ್ತಾ ಇರ್ತಕ್ಕಂಥ ದೃಶ್ಯಗಳು ಇಲ್ಲಿ ಸಹಜವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಈ ಘಟಪ್ರಭಾ ನದಿ ಒಂದು ವೇಳೆ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬಂದರೆ ಹಳೆಯ ಬಾಗಲಕೋಟೆಗೆ ಪ್ರವಾಹದ ಆತಂಕ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಸದ್ಯಕ್ಕೆ ಪ್ರವಾಹದ ಪರಿಸ್ಥಿತಿ ಇಲ್ಲವಾದರೂ ಸಹಿತ ಘಟಪ್ರಭಾ ನದಿಯ ಹರಿವಿನಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬಂದದ್ದಾದರೆ ಹಳೆಯ ಬಾಗಲಕೋಟೆಯ ಕೆಲ ಭಾಗಗಳು ಪ್ರವಾಹದ ಆತಂಕವನ್ನು ಎದುರಿಸಬೇಕಾಗುತ್ತೆ. ಮತ್ತೆ ಮುಧೋಳ ಭಾಗದಲ್ಲೂ ಕೂಡ ಪ್ರವಾಹ ಆತಂಕ ಎದುರಾಗುವ ಸಾಧ್ಯತೆ ಇರುವಂತದ್ದು. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ತುಂಗಾ ನದಿಯಿಂದ 45,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದ್ದು, ದಾವಣಗೆರೆ ಮೂಲಕ ಹಾದು ಹೋಗುವ ತುಂಗಭದ್ರಾ ನದಿ ಮೈದುಂಬಿ ಹರಿಯುತ್ತಿದೆ. ಅದರಲ್ಲೂ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಪುಣ್ಯಕ್ಷೇತ್ರ ಉಕ್ಕಡಗಾತ್ರಿ ಅಜ್ಜಯ್ಯನ ದೇವಸ್ಥಾನದ ಸ್ನಾನಘಟ್ಟ ಮುಳುಗಡೆಯಾಗಿ 20ಕ್ಕೂ ಹೆಚ್ಚು ಅಂಗಡಿ ಮುಂಗಟ್ಟುಗಳು ಜಲಾವೃತವಾಗಿವೆ. ನದಿಯ ದಡದಲ್ಲಿರುವ ದೇವಸ್ಥಾನವಾಗಿರುವುದರಿಂದ ತುಂಗಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾದರೆ ದೇವಸ್ಥಾನದ ಮುಂಭಾಗಕ್ಕೆ ನೀರು ಹರಿದು ಬರುತ್ತದೆ. ಬ್ರಹ್ಮಗಿರಿ ತಪ್ಪಲಿನಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯ ಪರಿಣಾಮ ಮಡಿಕೇರಿ ತಾಲೂಕಿನ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರು ಹರಿವು ಹೆಚ್ಚಾಗಿವೆ. ಕಾವೇರಿ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದ್ದು, ತ್ರಿವೇಣಿ ಸಂಗಮದ ಉದ್ಯಾನವನ ಜಲಾವೃತಗೊಂಡಿದೆ. ನೀರಿನ ಮಟ್ಟ ನಿರಂತರವಾಗಿ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ನದಿ ತೀರದ ಪ್ರದೇಶಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ತಲಕಾವೇರಿ ಕ್ಷೇತ್ರದಲ್ಲಿ ಭಾರಿ ಪ್ರಮಾಣದ ಮಳೆ ಕೂಡ ಆಗ್ತಿದೆ. ಬ್ರಹ್ಮಗಿರಿ ತಪ್ಪಲಿನಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತಿರೋದ್ರಿಂದ ಇದೀಗ ಏನು ತ್ರಿವೇಣಿ ಸಂಗಮ ಏನಿದೆ, ಭಾಗಮಂಡಲ ಕ್ಷೇತ್ರದ ಅನತಿ ದೂರದಲ್ಲಿರ್ತಕ್ಕಂಥ ತ್ರಿವೇಣಿ ಸಂಗಮದಲ್ಲಿ ಬಹುತೇಕ ನೀರು ಭರ್ತಿಯಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಇದ್ದೇವೆ. ನೀವಿಲ್ಲಿ ನೋಡ್ಬೋದು ಎಷ್ಟರ ಮಟ್ಟಿಗೆ ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ಏರಿಕೆಯಾಗಿದೆ. ಅಷ್ಟೇ ಅಲ್ಲದೆ ಪಕ್ಕದಲ್ಲೇ ಇರ್ತಕ್ಕಂಥ ಉದ್ಯಾನವನದ ಮೇಲೂ ಕೂಡ ಕಾವೇರಿ ಮೈದುಂಬಿ ಹರಿತಾ ಇದ್ದಾಳೆ. ಇನ್ನು ಸುತ್ತಮುತ್ತ ಇರ್ತಕ್ಕಂಥ ಗದ್ದೆ ಇರ್ಬೋದು, ಇನ್ನಿತರ ಸ್ಥಳಗಳಲ್ಲಿ ಕೂಡ ನೀರು ಅಪಾರ ಪ್ರಮಾಣದಲ್ಲಿ ಹರಿತಾ ಇದೆ. ಒಂದಷ್ಟು ಮಳೆ ತಗ್ಗಿದೆ, ಆದರೆ ಬಿಡುವು ನೀಡಿದರೂ ಕೂಡ ಮತ್ತೆ ಮಳೆಯ ತೀವ್ರತೆ ಕೂಡ ಹೆಚ್ಚಾಗುತ್ತೆ. ಯಾಕಂದರೆ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಕೂಡ ಇರೋದ್ರಿಂದ ಹೆಚ್ಚಾಗಿ ಭಾಗಮಂಡಲದಲ್ಲಿ ಹೆಚ್ಚಾಗಿ ಮಳೆ ಆಗುವಂಥದ್ದು. ಅದರಲ್ಲೂ ಕೂಡ ಇವತ್ತು ಬೆಳಿಗ್ಗೆ 6.5 ಇಂಚು ಈ ಭಾಗದಲ್ಲಿ ಮಳೆ ಆಗಿರ್ತಕ್ಕಂಥದ್ದು. ಈ ಮಳೆ ಆಗುತ್ತೆ, ಈ ಭಾಗದಲ್ಲಿ ಮಳೆ ಆದ್ರೇ ಮತ್ತು ತ್ರಿವೇಣಿ ಸಂಗಮ ಭರ್ತಿ ಆದ್ರೇ ನಾಡಿನ ಜನರಿಗೆ ಸುಭಿಕ್ಷೆಯಿಂದ ಇರುವಂಥದ್ದು ಕೂಡ ಹೇಳ್ತಾರೆ. ಅದಂತೆ ಆ ನಂಬಿಕೆಯಂತೆ 1 ತಿಂಗಳ ತಡವಾಗಿ ತ್ರಿವೇಣಿ ಸಂಗಮ ಇದೀಗ ಮೈದುಂಬಿ ಹರಿತಾ ಇದ್ದಾಳೆ. ಕಾವೇರಿಯ ಉಪನದಿಗಳೇನಿದೆ, ಕನ್ನಿಕೆ ಇರ್ಬೋದು, ಸುಜ್ಯೋತಿ ಇರ್ಬೋದು, ಈ ಎಲ್ಲ ನದಿಗಳು ಸೇರಿ ತ್ರಿವೇಣಿ ಸಂಗಮ ಏನಿದೆ, ಈ ತ್ರಿವೇಣಿ ಸಂಗಮದಲ್ಲಿ ಇದೀಗ ಗಣನೀಯವಾಗಿ ನೀರಿನ ಪ್ರಮಾಣ ಏರಿಕೆ ಆಗ್ತಿದೆ. ಒಂದು ರೀತಿ ಹೊರ ಜಿಲ್ಲೆ, ಹೊರ ರಾಜ್ಯದಿಂದ ಬರುವಂಥ ಭಕ್ತರಲ್ಲಿ ಹರ್ಷ ಆಗ್ತಾ ಇದೆ. ಕಾವೇರಿಯ ಮೂಲ ಸ್ಥಾನದಲ್ಲೇ ನೀರಿಗೆ ಹಾಹಾಕಾರ ಕೂಡ ಪಡ್ತಾ ಇದ್ರು. ಕಳೆದ ತಿಂಗಳ ಹಿಂದೆ ಪೂಜೆ ಪುರಸ್ಕಾರ ಕೂಡ ಕೊಡಗು ಜಿಲ್ಲೆಯಲ್ಲಿ ಜನರು ದೇವರ ಮೊರೆ ಕೂಡ ಹೋಗಿದ್ರು. ಇದೀಗ ಕಾವೇರಿ ಒಲ್ದಿರ್ತಕ್ಕಂಥದ್ದು. ಇತ್ತ ಕೇರಳದ ವಯನಾಡು ಭಾಗದಲ್ಲಿ ಭಾರೀ ಮಳೆಯಾಗುತ್ತಿದ್ದು, ಕಬಿನಿ ಜಲಾಶಯದ ಒಳಹರಿವು ಹೆಚ್ಚಳವಾಗಿದೆ. ಎಚ್ಡಿ ಕೋಟೆಯ ಬೀಚನಹಳ್ಳಿಯಲ್ಲಿರುವ ಜಲಾಶಯದ ಒಳಹರಿವು 10,757 ಕ್ಯೂಸೆಕ್ಗೆ ಏರಿಕೆಯಾಗಿದೆ. 2,284 ಅಡಿ ಸಾಮರ್ಥ್ಯ ಹೊಂದಿರುವ ಜಲಾಶಯ ಸದ್ಯ ಕಬಿನಿ ಜಲಾಶಯ 2,261 ಅಡಿಗೆ ತಲುಪಿದೆ. ಒಟ್ಟಾರೆ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಹೆಚ್ಚಾಗಿ ಅವಾಂತರ ಸೃಷ್ಟಿಸಿದ್ರೆ ರಾಜ್ಯದ ಹಲವು ಡ್ಯಾಂಗಳು ಭರ್ತಿಯಾಗ್ತಿವೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.